ಅಧ್ಯಾಯ 16 ಶ್ರೀ ಗಣೇಶಾಯ ನಮಃ. ಶ್ರೀ ಗುರುವೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣಿ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಮುನಿಯ ವೇಷದ ವಿಪ್ರನೊಂದಿನ ಸ್ವಾಮಿ ನರಹರಿ ಚರಣದಡಿಯಲಿ ಭಕ್ತಿಯಿಂದಲಿ ನಮಿಸಿ ಉದ್ಧರಿಸೆಂದು ಬೇಡಿದನು. ಗುರುವೆ ತಮ್ಮಯ ದರುಶನದಲ್ಲಿ ಶಾಂತವಾಯಿತು ಎನ್ನ ಮನವದು. ತಪವ ಮಾಡಿದೆ ಗುರುವೆ ಎನಗಾಗಿಲ್ಲ ಜ್ಞಾನೋದಯ. ಯಾವ ಗುರುವಿನ ಶಿಷ್ಯ ನೀನಿಹೆ ಗುರುವಿನ ಹೊರತು ಜ್ಞಾನವಾಗದು. ಗುರುವೇ ಇಲ್ಲದೆ ನೀ ಮುನಿ ಹೇಗಾದೆ ಹೇಳೆಂದರು. ಗುರುವು ಮುನಿಗೆ ಹೀಗೆ ಹೇಳಲು ಮುನಿಯು ಕೊರಗಿ ದುಃಖದಿಂದಲಿ ಕಣ್ಣೀರ ಸುರಿಸಿ ಚರಣ ಕೆರಗುತ್ತ ಹೀಗೆ ಹೇಳಿದನು. ಓರ್ವ ಗುರುವಿನ ಬಳಿಯೊಳಿದ್ದೆನು ಕ್ರೂರ ಮಾತಿನ ಶೀಘ್ರ ಕೋಪರು. ಅವರ ನುಡಿಯನ ಸಹಿಸಲಾರದೆ ಬಂದೆ ನಿಮ್ಮೆಡೆಗೆ. ಅಷ್ಟು ಕಾಲವು ಅಲ್ಲೇ ಇದ್ದರು ಜ್ಞಾನ ಎನಗೆ ಆಗಲಿಲ್ಲವು. ಅಷ್ಟು ಕಾಲವು ವ್ಯರ್ಥವಾಯಿತು ಅದೃಷ್ಟ ಎನಗಿಲ್ಲ. ಮೂರ್ಖ ಮುನಿಯೇ ಏನು ಹೇಳಿದೆ ದೊರೆತ ಗುರುವನು ಬಿಟ್ಟು ಬಂದಿಹೆ. ಆತ್ಮಘಾತಕಿ ಪರಮ ಪಾಪಿನಿ ಎಂದರ್ ಸಿಟ್ಟಿನಲಿ. ಗುರುವ ನಿಂದನೆ ಮಾಡಿದವರಿಗೆ ನರಕ ಯಾತನೆ ತಪ್ಪಲಾರದು. ಗುರುವ ತ್ಯಜಿಸಿದ ನಿನಗೆ ಇಹ ಪರಗಳಲ್ಲಿ ಸುಖವಿಲ್ಲ. ಆಗ ವಿಪ್ರನು ಸಾಷ್ಟಾಂಗ ನಮಿಸಿ ಶರಣು ಗುರುವೇ ಕೃಪೆಯ ಮಾಡಿರಿ. ನಾನು ಅಜ್ಞಾನಿ ಗುರುವ ಸೇವಿಪ ಪರಿಯ ನೀವು ತಿಳಿಸಿ. ಹಿಂದೆ ದೌಮ್ಯ ಎಂಬ ಋಷಿಗೆ ಅರುಣ ಬೈದನುಪಮನ್ಯುವೆಂಬ 3 ಶಿಷ್ಯರು ಸೇರಿಕೊಂಡರು ವಿದ್ಯೆ ಕಲಿಯಲಿಕೆ. ಕೇಳು ಬ್ರಾಹ್ಮಣ ಮೊದಲ ಕಾಲದಿ ಗುರು ಆಶ್ರಮದಿ ಇರಿಸಿಕೊಂಡು ಶಿಷ್ಯರಿಂದಲಿ ಸೇವೆ ಮಾಡಿಸಿ ವಿದ್ಯೆ ಕಲಿಸುತ್ತಿದ್ದರು. ಗುರುವು ಶಿಷ್ಯರ ಪರಿಶೀಲಿಸಲು ಅರುಣನೆಂಬವನ ಕರೆದು ಆತಗೆ ಭತ್ತದ ಗದ್ದೆಗೆ ನೀರು ಹಾಯಿಸೆಂದು ಆಜ್ಞೆ ಮಾಡಿದರು. ಕಲ್ಲು ಮಣ್ಣನು ತಂದು ಸುರಿದನು ನೀರರ ಭಸಕ್ಕೆ ಕೊಚ್ಚಿ ಹೋಯಿತು. ಹಲವು ವಿಧದಲ್ಲಿ ಮಾಡೆ ಶ್ರಮವನು ನೀರು ನಿಲ್ಲಲಿಲ್ಲ. ಗುರುವು ಪೇಳಿದ ಸೇವೆಯೊಂದನು ಮಾಡಲಾಗದೆ ಸೋತು ಬಳಲಿದೆ. ನೀರು ಇಲ್ಲದೆ ಹೊಲದ ಸಸಿಗಳು ಬಾಡಿ ನಿಂತಿಹುದು. ಗುರುವು ಪೇಳಿದ ಮಾತ ಮೀರಲು ಜೀವ ಇದ್ದರು ಸತ್ತ ಹಾಗೆಯೇ. ಸೇವೆ ಮಾಡುತ್ತ ಸಾವು ಬಂದರು ಬರಲಿ ತನಗೆನುತಾ. ಕಾಲು ಕೈಯಲ್ಲಿ ಒತ್ತಿದಡವನು ಗುರುನಾಮವನು ಸ್ಮರಿಸುತ್ತಲಿತ. ಹರಿವ ನೀರಿಗೆ ಅಡ್ಡಲಾಗಿಯೇ ಅರುಣ ಮಲಗಿದನು. ಅರುಣ ಮನೆಗೆ ಬಾರದಿರಲು ಗುರುವು ಅರಸುತ ಬಂದರೊಲಕೆ. ನೀರು ತುಂಬಿದ ಪರಿಯ ನೋಡಿ ಹರುಷಗೊಂಡಿಹರು.
ನಿನ್ನ ಸೇವೆಗೆ ನಾನು ಮೆಚ್ಚಿದೆ ಭೇಷು ಬಳಿರೆ ಅರುಣ ಪಾಂಚಾಲ. ಎಲ್ಲಿರುವೆ ಬಾರೋ ಎನ್ನುತ್ತ ಕೂಗಿ ಕರೆದಿಹರು. ಹಳ್ಳದಿಂದಲಿ ಎದ್ದು ಅರುಣನು ಗುರುಚರಣಕ್ಕೆ ತಾನಮಿಸಿ ನಿಂತನು. ಬರಸೆಳೆದು ಗುರು ಅವನ ಶಿರದಲ್ಲಿ ಕರವ ಇರಿಸಿದರು. ಗುರುವು ಹರುಷದಿ ಹರಸಲಾಕ್ಷಣ ಅರುಣ ಶಿಷ್ಯನು ಜ್ಞಾನಿಯಾದನು. ಗುರುವಿನಪ್ಪಣೆ ಪಡೆದು ನಡೆದನು ತನ್ನ ಪುರಕ್ಕಾಗಿ. ತಾಯಿ ತಾನೇ ಮೊದಲ ಗುರುವು, ದ್ವಿಜನ ಮಾಡಿದ ತಂದೆ ಗುರುವು. ವಿದ್ಯೆ ಕಲಿಸಿದಾಚಾರ್ಯರು ಗುರುಸ್ಥಾನದಲ್ಲಿಹರು. ಸಕಲ ತತ್ವವ ಅರಿತ ಜ್ಞಾನಿಯು ಬ್ರಹ್ಮಜ್ಞಾನವ ಪಡೆದು ಬೋಧಿಪ. ಗುರುವೇ ಶ್ರೇಷ್ಠನು ಎಂದು ಭಾವಿಸಿ ಅವನ ಸೇವಿಪುದು. ಮುಂದೆ ಎರಡನೇ ಶಿಷ್ಯ ವೈದಗೆ ಹೊಲದಲ್ಲಿರುವ ಬೆಳೆಯ ರಕ್ಷಿಸಿ ಧಾನ್ಯವೆಲ್ಲವ ಮನೆಗೆ ತಾರೆಂದು ಗುರುವು ಪೇಳಿದರು. ಗುರುವಿನಪ್ಪಣೆಯಂತೆ ಬೈದನು ಹಗಲು ರಾತ್ರಿಯು ಬೆಳೆಯ ರಕ್ಷಿಸಿ. ಬೆಳೆಯು ಮಾಗಲು ಕೊಯ್ದು ಓರ್ವನೆ ಕಾಳು ಒಕ್ಕಿದನು. ರಾಶಿ ಮಾಡಿದ ಧಾನ್ಯ ತರಲು ಅರಿಕೆ ಮಾಡಿದ ಗುರುಗಳಲ್ಲಿ. ಒಂದೇ ಕೋಣದ ಗಾಡಿ ಕೊಟ್ಟು ತರಲು ಹೇಳಿದರು. 2 ಖಂಡುಗ ಧಾನ್ಯ ಚೀಲವ ಚಕ್ಕಡಿಯೊಳಗೆ ತುಂಬಿಕೊಂಡನು. ಕೋಣ ಒಂದೆಡೆ ಈತ ಒಂದೆಡೆ ಗಾಡಿ ಎಳೆಯುವರು. ಮುಂದೆ ಬರಲು ಗಾಡಿ ಕೆಸರಲಿ ಹೂತು ಹೋಗಲು ಗಾಡಿ ಚಲಿಸದೆ ನಿಂತುಕೊಂಡಿತು ಕೋಣ ಗಾಡಿಯ ನೆಳೆಯದಿರಲಾಗ. ನಿಂತುಕೊಂಡಿತು ಕೋಣ ಗಾಡಿಯ ನೆಳೆಯದಿರಲಾಗ. ಬಿಚ್ಚಿ ಕೋಣನ ಕೊರಳ ಪಟ್ಟಿಯ ತನ್ನ ಕೊರಳಿಗೆ ಕಟ್ಟಿಕೊಂಡನು. ಸರ್ವ ಬಲವನು ಒಟ್ಟು ಸೇರಿಸಿ ಎಳೆಯ ತೊಡಗಿದನು. ವೇಗವಾಗಿ ಗಾಡಿ ಎಳೆಯಲು ಕೊರಳ ಪಟ್ಟಿಯು ಬಿಗಿದು ಆತಗೆ ಪ್ರಾಣ ಹೋಗುವಂತೆ ಆಗಲು ಗುರುವ ಸ್ಮರಿಸಿದನು. ಜ್ಞಾನಿ ದೌಮ್ಯರು ಅರಿತರಿದನು ಬಂಧು ಭರದಲ್ಲಿ ಇವನ ಬಿಡಿಸಲು. ಗುರುವೇ ಕ್ಷಮಿಸಿರೆಂದು ಅವರ ಪಾದ ಕೆರಗಿದನು. ದೌಮ್ಯ ಋಷಿಯು ಮೃದು ಹಸ್ತದಿ ಶಿಷ್ಯ ಬೈದನ ಮೈಯ ಸ್ಪರ್ಶಿಸೆ ಕಳೆದು ಆಯಾಸವು ರೋಮಾಂಚನ ಆಯ್ತು ಬೈದನಿಗೆ. ಎಷ್ಟೇ ಕಠಿಣ ಸೇವೆ ಕೊಟ್ಟರು ನಿಷ್ಠೆಯಿಂದಲಿ ಮಾಡಿ ಮುಗಿಸಿದೆ. ಶ್ರೇಷ್ಠ ಭಕ್ತನು ಆದ ನಿನಗೆ ನಾನು ಒಲಿದಿಹೆನು. ವೇದ ವಿದ್ಯೆಯು ಶಾಸ್ತ್ರ ವಿದ್ಯೆಯು ನಿನಗೆ ಕರಗತವಾಗಿ ಲೋಕದಿ ಖ್ಯಾತನಾಗೆಂದೆನು ತಲವನ ಗುರುವು ಹರಸಿದರು. ದೌಮ್ಯ ಋಷಿಯು ಇಂತು ಹರಸಲು ಮೌಢ್ಯ ಸರಿಯಿತು ಜ್ಞಾನವಾಯಿತು. ಗುರು ದಂಪತಿಗೆ ನಮಿಸಿ ಬೈದನು ಮನೆಗೆ ತೆರಳಿದನು. ಗುರುವು ಶಿಷ್ಯನ ಒಲವನರಿತು ಗುಣಾವಗುಣವನರಿತು ಸೇವೆಯ ಕೊಟ್ಟು ಆತನ ಪರೀಕ್ಷಿಸಿಯೇ ವಿದ್ಯೆ ಕಲಿಸುವನು. ದೌಮ್ಯ ಮುನಿಯ 3ನೇ ಶಿಷ್ಯನು ಉಪಮನ್ಯುತಾ ಪ್ರೀತಿಯಲಿ ಗುರು ಸೇವಾ ವಿಧಾನವರಿತು ಸೇವೆಯ ಬಿಡದೆ ಮಾಡುವನು. ಬಹುಪರಿಯಲಿ ಗುರು ಸೇವೆ ಮಾಡಿ ಊಟ ತಿಂಡಿಯ ಬಹಳ ಮಾಡುತ್ತ ವಿದ್ಯೆ ಬಾರದೆ ಆತನು ನಿದ್ದಂಡಿಯಾಗಿಹನು.
ವಿದ್ಯೆ ಹತ್ತದು ನಿದ್ದೆಯಲಿರುವ ತಿದ್ದಿ ಈತನ ಶುದ್ಧಿ ಮಾಡುವೆ ಎಂದು ಯೋಚಿಸಿ ದೌಮ್ಯರು ಕರೆದರುಪ ಮನ್ಯುವನು. ಮಗುವೆ ಕೇಳು ನಾನು ಹೇಳಿದ ಸೇವೆಯನ್ನು ನೀ ಮಾಡಬಲ್ಲೆಯ, ನಿನಗೆ ಹಸಿವೆಯ ತಾಳಲಾಗದು ಅದಕ್ಕೆ ಕೇಳಿದೆನು. ಹೀಗೆ ಹೇಳಲುಪ ಮನ್ಯು ನಮಿಸಿ ತಾವು ಪೇಳಿದ ಸೇವೆಯೆಲ್ಲವ ಪ್ರೀತಿಯಿಂದಲೇ ನಾನು ಮಾಡುವೆ ನೀಡಿ ಆಜ್ಞೆಯನು. ಆಶ್ರಮದಲ್ಲಿ ಗೋವುಗಳನ್ನು ದಿನವೂ ಅಡವಿಗೆ ಹೊಡೆದುಕೊಂಡು ಗೋವ ಮೇಯಿಸಿ ಹೊಟ್ಟೆ ತುಂಬಿಸಿಕೊಂಡು ಬರಬೇಕು. ಗುರುವೆ ತಮ್ಮಯ ಆಜ್ಞೆ ಎನ್ನುತ್ತ ಗೋವನೆಲ್ಲವ ಅಡವಿಗೊಯ್ವನು, ಹಸಿವೆಯಾಗಲು ಮಠಕ್ಕೆ ತರುವನು ಗೋ ಮಂದೆಯನು. ಹೀಗೆ ಮಾಡುತ್ತ ಮಾಸ ಕಳೆಯಿತು, ನೀನು ಏತಕ್ಕೆ ಹೀಗೆ ಮಾಡುವೆ, ಮನೆಗೆ ಮೊದಲೇ ಬರುವೆ ಎನ್ನುತ್ತ ಗದರಿ ಕ್ರೋಧದಲ್ಲಿ. ನಿನ್ನ ಹೊಟ್ಟೆಯ ಬಗ್ಗೆ ಯೋಚನೆ, ಗೋಗಳಿಗೆ ಅರೆ ಹೊಟ್ಟೆ ಮಾಡುವೆ, ನಾಳೆಯಿಂದ ಸಂಜೆವರೆಗೆ ಗೋವ ಮೇಸು ಎಂದರು. ಆಗ ಶಿಷ್ಯನು ಹಾಗೆ ಮಾಡುವೆ ಎಂದು ಹೇಳುತ್ತ ದನದ ಮಂದೆಯ ಒಯ್ದ ನಡವಿಗೆ ಮೇವನುಣಿಸಲು ಒಳ್ಳೆ ಹರುಷದಲ್ಲಿ. ಹೊತ್ತು ಏರಲು ಹಸಿವೆ ಹೆಚ್ಚಿತು, ತಾಪ ತಾಳದೆ ಗುರುವ ಸ್ಮರಿಸಿ ನದಿಯ ತೀರದಿ ಮೇಯುತ್ತಿದ್ದವು ಎಲ್ಲ ಗೋವುಗಳು. ನದಿಯ ನೀರಲ್ಲಿ ಸ್ನಾನ ಮಾಡಿದ ಸನಿಹ ಇರುವ 4 ವಿಪ್ರರ ಮನೆಗಳಲ್ಲಿಯೇ ಭಿಕ್ಷೆ ಯಾಚಿಸಿ ಊಟ ಮಾಡಿದನು. ಮತ್ತೆ ಬಂದು ಗೋವ ಕಾಯ್ವನು, ಸಂಜೆಯಾಗಲು ಗೋವುಗಳನ್ನು ಮನೆಗೆ ತರುವ ನಿಯಮ ಮಾಡಿದ ಆ ದಿನದಿಂದ. ಕೆಲವು ಕಾಲವು ಕಳೆದ ನಂತರ ದೌಮ್ಯರವನ ಕರೆದು ಕೇಳ್ವರು, ಗೋವ ಕಾಯುವ ಸೇವೆ ನಿನಗೆ ಹಿಡಿಸಿದಂತಿಹುದು. ನಿತ್ಯ ಭೋಜನ ಮಾಡದಿಹನಿ, ಹಸುವಿನಂತೆಯೇ ದಷ್ಟಪುಷ್ಟನು ಆಗಿ ಚಂದದಿ ಕಾಣುತ್ತಿರುವೆಯೋ ಎಂಥ ಸೋಜಿಗವು. ಸ್ವಾಮಿ ನಿತ್ಯದಿ ಸ್ನಾನ ಮಾಡಿಯೇ 4 ಮನೆಯಲ್ಲಿ ಭಿಕ್ಷೆ ಯಾಚಿಸೆ ಉಣುವೆ, ನಂತರ ಸಂಜೆ ತನಕವು ಹಸುವ ಕಾಯುವೆನು. ನಿನಗೆ ಎನ್ನನು ಬಿಟ್ಟು ಉಣ್ಣುವ ಬುದ್ಧಿಯಾತಕ್ಕೆ ಬಂತು ಇನ್ನು, ನೀ ಬೇಡ್ದ ಭಿಕ್ಷೆಯ ಮನೆಗೆ ಕೊಟ್ಟು ಹೋಗಿ ಗೋಮೇಯಿಸು. ಗುರುವಿನಪ್ಪಣೆಯಂತೆ ಆತನು ದನದ ಮಂದೆಯ ಒಯ್ದು ಅಡವಿಗೆ ಮಧ್ಯಾಹ್ನದಲ್ಲಿ ಬೇಡ್ದ ಭಿಕ್ಷೆಯ ಮನೆಗೆ ಒಪ್ಪಿಸುವ. ಮತ್ತೆ ಅಡವಿಗೆ ತಿರುಗಿ ಬರುವನು, ಸಂಜೆ ತನಕವು ದನವ ಮೇಯಿಸಿ ಮನೆಗೆ ತರುವನು ಗೋಮಂದೆಯ ನೇಮದಂತೆಯೇ. ಮನೆಯ ಊಟವು ಸಾಲದಾತಗೆ ಭಿಕ್ಷೆ ಬೇಡ್ದರು ಮನೆಗೆ ತರುವ, ಹೊಟ್ಟೆ ತುಂಬ ಊಟ ಮಾಡದೆ ಬಾಡಿ ಬಸವಳಿದ. ಗುರುವಿನಪ್ಪಣೆ ಮೀರಲಾರೆನು, ಹೊಟ್ಟೆ ಹಸಿವನು ತಾಳಲಾರೆನು, ಏನ ಮಾಡಲಿ ಎಂದು ಚಿಂತಿಸಿ ದಿನವ ನೂಕಿದನು. ಮೊದಲ ಭಿಕ್ಷೆಯ ಮನೆಗೆ ನೀಡುವ, ಬೇರೆ ಮನೆಯಲ್ಲಿ ಬೇಡಿ ತರುವೆನು, ಅದನ್ನೇ ಈತನು ಊಟ ಮಾಡಿ ದನವ ಕಾಯುವನು. ಮತ್ತೆ ಈತನು ಪುಷ್ಟಿ ಹೊಂದಲು ಗುರು ಕಾರಣ ಕೇಳಿ ಆತಗೆ ಆ ಭಿಕ್ಷೆಯನ್ನು ಮನೆಗೆ ಒಪ್ಪಿಸು ಎಂದು ಪೇಳಿದರು. ಕೇಳು ಬ್ರಾಹ್ಮಣ ಎಂಥ ಶಿಷ್ಯನು, ಮನದಿ ದುಃಖವ ಮಾಡದಾತನು, ಭಕ್ತಿಯಿಂದಲಿ ಸೇವೆ ಮಾಡುವ ಶಿಷ್ಯನಾಗಿಹನು.
2 ಬಾರಿಯ ಭಿಕ್ಷೆಗಳನ್ನು ಭಕ್ತಿಯಿಂದಲಿ ಮನೆಗೆ ಕೊಡುವನು. ನೇಮದಂತೆಯೇ ಸಂಜೆ ತನಕವು ಗೋವ ಕಾಯ್ದು ತರುವ. ಕರುವು ಹಾಲನ್ನು ಕುಡಿಯುವ ವೇಳೆಗೆ ಕೆಳಗೆ ಬೀಳುವ ಹಾಲು ಕಾಣಲು. ಬೊಗಸೆ ಒಡ್ಡಿ ಕುಡಿಯತೊಡಗಿದ ಹಸಿವು ತಾಳದಲೇ. ಒಂದು ದಿನ ದೌಮ್ಯ ಋಷಿಯು ಶಿಷ್ಯರೆಲ್ಲರೂ ಇರುವ ಕಾಲದಿ ನೋಡಿರೆಲ್ಲರೂ ಉಪಮನ್ಯು ಎಂದು ಅವನ ತೋರಿದರು. ಇವನು ದೇಹದ ರಕ್ಷಣೆಯನು ಹೇಗೆ ಮಾಡಿದ ಎಂದು ಕೇಳಿರಿ. ಊಟ ಮಾಡದೆ ಗೋವ ಕಾಯ್ದರು ಸದೃಢನಾಗಿಹನು. ಹೇಳು ಶಿಷ್ಯನೇ ಇವರ ಎದುರಿಗೆ, ನಿನ್ನ ದೇಹದ ಪುಷ್ಟಿಗುಟ್ಟನು. ನಿನ್ನ ತೆರದಲ್ಲಿ ಇವರು ಆಗಲಿ ಎಂದರ್ ನಸುನಗುತ್ತಾ. ಅಡವಿಯೊಳಗೆ ಕರುವು ತನ್ನಯ ತಾಯ ಹಾಲ ಕುಡಿವ ವೇಳೆಗೆ ಸುರಿವ ಹಾಲನ್ನು ನಾನು ಕುಡಿದೇನೆಂದ ಉಪಮನ್ಯು. ಎಂಜಲುಣ್ಣಲು ಮತಿವಿಹೀನತೆ ಮಹಾದೋಷಿಯಾಗ್ವೆ ನೋಡು. ಇನ್ನು ಎಂಜಲ ಹಾಲ ಉಣದಿರು ಎಂದರ ಗುರುವು. ಗುರುವು ಹೇಳಿದ ಮಾತಿನಂತೆ ಹಾಲು ಕುಡಿಯದೆ ಹಸಿವೆಯಿಂದಲಿ ಗೋವುಗಳನ್ನು ಕಾಯ್ದು ಸಂಜೆಗೆ ಮನೆಗೆ ಬಂದಿಹನು. 2ನೇ ದಿನ ಎಂದಿನಂತೆಯೇ ಗೋವುಗಳನ್ನು ಕಾಯುತ್ತಿದ್ದನು. ಒಂದು ಎಕ್ಕೆಯ ಗಿಡದೊಳಗೆ ಹಾಲುಕ್ಕುತ್ತಿದ್ದಿರಲು ಅದನ್ನು ಕಂಡುಪಮನ್ಯು ಆಗ, ಎಂಜಲೆಲ್ಲವೂ ಶುದ್ಧವಾಗಿದೆ, ಇದನ್ನು ಕುಡಿದು ಹಸಿವೆಯನ್ನು ನಾ ತಣಿಸಿಕೊಳ್ಳುವೆನು. ಒಂದು ಎಲೆಯನ್ನು ದೊನ್ನೆ ಮಾಡಿಯೇ ಬೀಳುವ ಹಾಲನ್ನು ತುಂಬಿಕೊಳ್ಳುತ್ತ ಹೊಟ್ಟೆ ತುಂಬ ಕುಡಿಯತೊಡಗಿದ ಆತುರದೊಳಾತ. ಕಣ್ಣಿನೊಳಗೆ ಹಾಲು ಬೀಳಲು 2 ನೇತ್ರವು ಕಾಣದಾಯಿತು. ಎಲ್ಲಿ ಹೋದವು ಆಕಳೆಲ್ಲವೂ ಎಂದು ಚಿಂತಿಸಿದ. ನನಗೆ ನಯನವು ಕಾಣದಾಯಿತು, ನಾನು ಆಕಳ ಹೇಗೆ ಹುಡುಕಲಿ ಎಂದು ವನದಿ ಅಲೆದು ಹಸುವನು ಕರೆಯತೊಡಗಿದನು. ಬೆಳ್ಳಿ ಬಾರೆ ಚೆಲುವೆ ಬಾರೆ, ಕುಳ್ಳಿರಾಣಿಯೇ ಬಳಿಗೆ ಬನ್ನಿರಿ, ಕತ್ತಲಾಯಿತು ಮನೆಗೆ ಹೋಗುವ ಬನ್ನಿ ನೀವೆಲ್ಲ. ಆಕಳೆಲ್ಲವೂ ಎಲ್ಲಿ ಹೋದವು ಎಂದು ಗುರುವು ಕೇಳಿದರೆ ನಾ ಎಂದು ಮರುಗುತ್ತ ಬಿದ್ದ ಕಾಣದೆ ಹಾಳು ಬಾವಿಯಲಿ. ಬಾರದಿರಲು ಶಿಷ್ಯ ಮನೆಗೆ ಹೊತ್ತು ಮುಳುಗಿತು ಎಂದು ಚಿಂತಿಸಿ ಶಿಷ್ಯನರಸುತ ಗುರು ಬಂದರು ಕಾನನದ ಕಡೆಗೆ. ಅಲ್ಲಿ ಕಂಡಿತು ಗೋ ಸಮೂಹವು, ಶಿಷ್ಯನೆಲ್ಲಿಯೂ ಕಾಣಲಿಲ್ಲವು. ಎಲ್ಲಿರುವೆ ಉಪಮನ್ಯು ಎನ್ನುತ್ತಾ ಗುರುವು ಕೂಗಿದರು. ಗುರುವಿನಾದನಿ ಕಿವಿಗೆ ಬೀಳಲು ಹರುಷದಿಂದುಪಮನ್ಯು ಪೇಳಿದ. ಕಣ್ಣು ಕಾಣದೆ ಬಿದ್ದಿರುವೆ ನಾ ಕೂಪಕ್ಕೆನುತೆಂದ. ಗುರುವು ಪೇಳಲು ಭಕ್ತಿ ಭಾವದಿ ಅಶ್ವಿನಿ ದೇವತೆಯರನು ಧ್ಯಾನಿಸೆ. ಅವರ ಕರುಣದಿ ದೃಷ್ಟಿ ಭಾಗ್ಯವು ಅವಗೆ ಬಂದಿರಲು. ಶಿಷ್ಯನಾದುಪಮನ್ಯು ತಕ್ಷಣ ತಗ್ಗಿನಿಂದಲಿ ಮೇಲೆ ಬಂದನು. ಋಷಿಯ ಪಾದಕ್ಕೆ ಮಣಿದು ಸ್ತುತಿಸಿದ ಪರಿಪರಿಯೊಳಾತ. ಎಂಥ ಕರುಣೆಯೋ ಶಿಷ್ಯರೊಳಗೆ, ನನ್ನ ಅರಸುತ ನೀವೇ ಬಂದಿರಿ. ನಿಮಗೆ ಕಷ್ಟವ ಕೊಟ್ಟಿರುವೆ ನಾ ದಯದಿ ಮನ್ನಿಸಿರಿ. ಮಗುವಿನಂದದಿ ನನ್ನ ಪೊರೆದಿರಿ, ಎನ್ನ ಅವಗುಣ ಕಳೆದು ಎನ್ನಯ ಹೋದ ಕಣ್ಣಿಗೆ ಬೆಳಕ ನೀಡಿದ ಭಾಗ್ಯ ದೇವತೆಯೂ.
ಅವನ ಗುರುಭಕ್ತಿಯನು ಮೆಚ್ಚಿದ ದೌಮ್ಯ ಮುನಿಯೂ ಅಪ್ಪಿಕೊಂಡು, ಮೆಚ್ಚಿದೆನು ನಾನಿನ್ನ ಭಕ್ತಿಗೆ ನೀ ಶಿಷ್ಯರಲ್ಲಿ ಶ್ರೇಷ್ಠ. ತಮ್ಮ ಹಸ್ತವ ಶಿರದಲ್ಲಿಟ್ಟು ಸಕಲ ವಿದ್ಯಾ ಪ್ರಾಪ್ತಿಯಾಗಲು ಎನ್ನುತ್ತ ಗುರುವರ ಪೂರ್ಣ ಮನದಲ್ಲಿ ಹರಸಿ ಶಿಷ್ಯನನು. ಋಷಿಯು ಆಶೀರ್ವಾದ ಮಾಡಲು ಉಪಮನ್ಯುವಿಗಾಯಿತು ಆ ಕ್ಷಣ. ಸಕಲ ವೇದ ಶಾಸ್ತ್ರ ವಿದ್ಯೆಯು ಚಿತ್ತದಲ್ಲಿ ನೆಲೆಸಿ, ಕೇಳು ಶಿಷ್ಯನೇ ಜ್ಞಾನಿಯಾದೆಯೋ, ಬ್ರಹ್ಮಚರ್ಯದ ವ್ರತವು ಮುಗೀತು, ಮನೆಗೆ ತೆರಳಿ ವಿವಾಹವಾಗಿ ಸುಖದಿ ನೀ ಬಾಳು. ಲೋಕದೊಳಗೆ ಖ್ಯಾತನಾಗುವೆ, ನಿನಗೆ ಬಹುಜನ ಶಿಷ್ಯರಾಗುವರು, ಅವರೊಳಗೆ ಉತ್ತಂಕನೆಂಬವ ಖ್ಯಾತಿ ಹೊಂದುವನು. ನಿನಗೆ ಕೊಡುವ ಗುರು ದಕ್ಷಿಣೆಯು ಕಾಲದೆಸೆಯಲಿ ಆದಿಶೇಷಗೆ ಸೇರಲದನು ಬಿಡದೆ ನಿನಗೆ ತಂದೊಪ್ಪಿಸುವೆನು. ಕಾಲ ಕಳೆಯಲು ಜನಮೇಜಯನು ಉರಗಯಾಗವ ನಡೆಸಿಕೊಡುವನು, ಮೂರು ಲೋಕದಿ ನಿನ್ನ ಶಿಷ್ಯನ ಕೀರ್ತಿ ಹರಡುವುದು. ಕೇಳು ಬ್ರಾಹ್ಮಣ ಗುರುವು ಒಲಿದರೆ ಸಾಧ್ಯವಾಗದ ಕಾರ್ಯ ಇಲ್ಲವು, ಸೇವೆಯಿಂದಲೇ ಗುರುವು ಹರುಷದಿ ಇಚ್ಛೆ ಸಲ್ಲಿಸುವನು. ಆತ್ಮೋದ್ಧಾರದ ದಾರಿ ತಿಳಿಯಲು ಗುರುವಿನಾಶ್ರಯ ಮಾಡಬೇಕಿದೆ, ಗುರುವಲ್ಲದಿನ್ಯಾರು ನೀಡರು ಆತ್ಮಜ್ಞಾನವನು. ಗುರುವೇ ಲೋಕದ ಜ್ಞಾನ ಭಾಸ್ಕರ, ಗುರುವೇ ಈ ಭವರೋಗ ವೈದ್ಯನು, ಶರಣಾದವರ ಭವಾಬ್ಧಿಯನ್ನು ದಾಟಿಸುವನು ಇವನು. ಅಜ್ಞಾನದಿಂದಲೇ ವ್ಯರ್ಥ ತಿರುಗಿದೆ ಅಹಂಭಾವವ ತೊರೆದು ವಿಪ್ರನೆ, ನಿನ್ನ ಗುರುವಿನ ಬಳಿಗೆ ಹೋಗಲುದ್ಧಾರ ಆಗುವುದು. ದೃಢ ವಿಶ್ವಾಸ ಫಲವ ನೀಡುವುದು, ಸಂಶಯಾತ್ಮಗೆ ಫಲವು ದೊರೆಯದು, ಚಿತ್ತ ಚಂಚಲವುಳ್ಳ ಜನಕ್ಕೆ ಸಿಗದು ಸತ್ಫಲವು. ಗುರುವು ಓರ್ವನನೇಕ ರೂಪನು, ಭೇದ ಭಾವವ ಮನದಿ ಎಣಿಸದೆ, ಗುರುವಿನ ವಚನವ ಶಿಷ್ಯ ನಡೆಸಲು ಅವಗೆ ಹಿತಬಹುದು. ಯಾರ ವೈರವೂ ಇಲ್ಲ ಗುರುವಿಗೆ, ಮೋಹಮಾಯೆಯು ಅವನಿಗಂಟದು, ಭಕ್ತೋದ್ಧಾರ ಒಂದೇ ಅವನ ಧ್ಯೇಯವಾಗಿಹುದು. ಅರಿತು ಮೊದಲಿದ್ದಲ್ಲಿ ಹೋಗು ನೀ, ಬಿಡದೆ ಸೇವಿಸು ಮೊದಲ ಗುರುವನು, ಗುರು ಶರಣಾಗತಿಯೇ ಸಾಧಕನ ಲಕ್ಷಣವಾಗಿಹುದು. ಗುರುವು ದೂಷಿಸಬಾರದೆಂದಿಗೂ, ಗುರುವಿನೊಂದಿಗೆ ದ್ವೇಷ ಮಾಡಲು, ಶೇಷವಿಲ್ಲದೆ ನಾಶವಾಗುವರು ಇದಕ್ಕೆ ಹುಸಿಯಿಲ್ಲ. ನರಸಿಂಹ ಸರಸ್ವತಿ ಗುರುಗಳು ಬ್ರಾಹ್ಮಣ ಮುನಿಗೆ ಬೋಧೆ ಮಾಡಲು, ಅರಿತು ವಿನಯದಿ ಗುರುವಿನ ಶ್ರೀ ಪಾದ ಕೆರಗಿದನು. ಜಯ ಜಯತು ಗುರುನಾಥ ಸ್ವಾಮಿ, ಶರಣು ಶ್ರೀ ನರಸಿಂಹ ಸರಸ್ವತಿ, ನಿಮ್ಮ ಮಮತೆಗೆ ಸರಿಸಮವೂ ಇಲ್ಲ ಗುರುನಾಥ. ಮಾಡಿರುವೆ ಅಪರಾಧಗಳನ್ನು, ಪರಮ ಗುರುವಿಗೆ ದ್ರೋಹ ಮಾಡಿದೆ, ಅಮಿತ ದಯದಲ್ಲಿ ಎನ್ನ ಮನ್ನಿಸಿ ಬೋಧೆ ಮಾಡಿದಿರಿ. ಗುರುವ ಮನಸ್ಸಿಗೆ ಘಾಸಿ ಮಾಡಿದೆ, ಹೇಗೆ ಅವರನ್ನು ತುಷ್ಟಿಪಡಿಸಲಿ, ಒಡೆದ ಕನ್ನಡಿಯಂತಾದ ಮನವ ಹೇಗೆ ಕೂಡಿಸಲಿ. ಗುರುದ್ರೋಹಿಯಾದ ಮನುಜನು ಬದುಕಿ ಇದ್ದರು ಭೂಮಿ ಭಾರವು, ಪಾಪಿ ದೇಹವ ನಿಮ್ಮ ಮುಂದೆಯೇ ತ್ಯಾಗ ಮಾಡುವೆನು ಎಂದು ನಮಿಸಿ ಬ್ರಾಹ್ಮಣ ಮುನಿಯು ಅಚಲ ಮನದಲ್ಲಿ ಪ್ರಾಣ ತ್ಯಾಗಕ್ಕೆ ಸಿದ್ಧವಾದುದ ನೋಡಿ ನರಹರಿ ಅವನ ಕರೆಸಿದರು.
ಬ್ರಾಹ್ಮಣ ಮುನಿ ನೀನು ಆಲಿಸು, ಮಾಡ್ದ ಪಾಪಕ್ಕೆ ಅನುತಾಪವಾಗೆ ಜನ್ಮ ಜನ್ಮಾಂತರದ ಪಾಪಗಳ ನಾಶ ಹೊಂದುವುದು. ವಿಪ್ರಮುನಿಯೇ ನಿನ್ನ ಮನದಲ್ಲಿ ವಿರಕ್ತಿ ಮೂಡಿ ದೋಷವಳಿಯಿತು, ಭಕ್ತಿ ಭಾವದಿ ಗುರುಚರಣವನು ಸ್ಮರಿಸು ಎಂದಿಹರು. ನಮಿಪೆ ಗುರುವರ ನಿಮ್ಮ ಚರಣಕ್ಕೆ, ನೀನೆ ತ್ರಿಮೂರ್ತಿ ರೂಪನಾಗಿಹೆ. ಜಗದೋದ್ಧಾರವ ಮಾಡಲು ಬಂದೆ ಸ್ವಾಮಿ ನರಹರಿಯೇ. ನೀನೆ ಎನ್ನಯ ಭಾಗ್ಯದಾತನು, ನಿನ್ನನಲ್ಲದೆ ಅನ್ಯ ಗುರುಗಳ ಬಳಿಗೆ ಹೋಗೆನು, ನೀನೆ ರಕ್ಷಿಸು ರಕ್ಷಿಸೆಂದೆನಲು. ಶರಣು ಬಂದ ವಿಪ್ರಮುನಿಗೆ ವರದ ಹಸ್ತವ ಶಿರದೊಳಿರಿಸಿದ, ಹರಿದು ಬಂದಿತವನ ಬಳಿಗೆ ವೇದ ಮಂತ್ರಗಳು. ಗುರುವಿನಪ್ಪಣೆಯಂತೆ ಮುನಿಯು ಪೂರ್ವ ಗುರುವಿನ ಬಳಿಗೆ ಹೋಗಿ, ನಮಿಸಲವರು ತಪ್ಪ ಮನ್ನಿಸಿ ಅಭಯ ನೀಡಿದರು. ವೈಜನಾಥದಿಂದ ಗುರುವು ಮಾತೆ ಭುವನೇಶ್ವರಿಯ ಸ್ಥಾನ, ಕೃಷ್ಣಾ ತೀರದ ಭಿಲ್ಲವಡಿಗಾಗಮಿಸಿದರು ಗುರುವು. 16ನೇ ಅಧ್ಯಾಯ ಇಲ್ಲಿಗೆ ಸುಸಂಪನ್ನಗೊಂಡಿತು. ಶ್ರೀ ದತ್ತ ಗುರುಚರಣಾರವಿಂದಾರ್ಪಣಮಸ್ತು.